ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಚಾನಲ್. ಬನ್ನಿ ನಾಳೆಯ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಬಗ್ಗೆ ನೋಡೋಣ. ಅದಕ್ಕೂ ಮೊದಲು ನಾನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ಇಲ್ಲಿ ಈ ಚಾನಲ್ನಲ್ಲಿ ಹಾಕ್ತಕ್ಕಂಥ ಸ್ಟಾಕ್ಸ್ ಕನ್ನಡ ಚಾನಲ್ನಲ್ಲಿ ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳು ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ನೀವೇನಾದರೂ ಇನ್ವೆಸ್ಟ್ಮೆಂಟು ಅಥವಾ ಕಾಲ್, ಪುಟ್, ಬೈ ಆ್ಯಂಡ್ ಪರ್ಚೇಸ್ ಯಾವುದಾದ್ರೂ ಇದ್ದರೂ ನಿಮ್ಮ ಆರ್ಥಿಕ ಸಲಹೆಗಾರನ್ನು ಕನ್ಸಲ್ಟ್ ಮಾಡಿ ಮತ್ತು ನೀವು ಕೂಡ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ಬನ್ನಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡೋಣ. ನೋಡಿ ವೀಕ್ಷಕರೇ, ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಫ್ಟಿ ಆಲ್ಮೋಸ್ಟ್ ಅಲ್ಲಿ ನಾಳೆ ಫ್ಲ್ಯಾಟ್ ಓಪನಿಂಗ್ ಆಗ್ಬೋದು, ಇಲ್ಲ ಒಂದು 40-50 ಪಾಯಿಂಟು ಗ್ಯಾಪ್ ಅಪ್ ಓಪನಿಂಗ್ ಆಗ್ಬೋದು. ಆ ಥರ ಏನಾದರೂ 45 ಪಾಯಿಂಟ್ ಗ್ಯಾಪ್ ಅಪ್ ಅದು ಸಿಕ್ಕರೆ ಏನಾಗುತ್ತೆ ಅಂತ ಹೇಳಿದ್ದೆ. ಇಲ್ಲಿದೆ ನೋಡಿ, ಒಂದು 45 ಪಾಯಿಂಟ್ ಗ್ಯಾಪ್ ಅಪ್ ಸಿಕ್ಕರೆ ಮಾರ್ಕೆಟು 22,200 ನಾನು ಹೇಳಿದ್ದೆ ನಿನ್ನೆ. ಸಪೋರ್ಟು ರೆಸಿಸ್ಟೆನ್ಸ್ ಕ್ಲಿಯರ್ ಕಟ್ಟಾಗಿ ಮಾರ್ಕ್ ಮಾಡಿಬಿಟ್ಟು ತೋರಿಸಿದ್ದೆ ವಿಡಿಯೋದಲ್ಲಿ. ನಿನ್ನೆ ವಿಡಿಯೋ ನೋಡ್ಬೋದು ನೀವು. 22,200 ಬಿಗ್ ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದ್ದೆ, ಹೌದಾ? ಮತ್ತು 21,930 ಸಪೋರ್ಟ್ ಇದೆ ಅಂತ ಹೇಳಿದ್ದೆ. ಇವತ್ತು ಮಾರ್ಕೆಟ್ ಏನಾಗಿದೆ, 22,053 ಓಪನ್ ಆಗಿದೆ. ಎಕ್ಸಾಕ್ಟ್ಲಿ ಒಂದು 45 ಪಾಯಿಂಟು ಗ್ಯಾಪ್ ಅಪ್ ಓಪನ್ ಆಗಿದೆ. ಓಪನ್ ಆಗಿಬಿಟ್ಟು ಏನಾಗಿದೆ, ಅಲ್ಲಿಂದ ಕಂಟಿನ್ಯೂಷನ್ ಆಗಿ ಮೂವ್ ಆಗ್ತಾ ಬಂದಿದೆ. ಮೂವ್ ಆಗಿ ಎಲ್ಲಿವರೆಗೆ ಹೋಗಿದೆ, 22,193, ಆಲ್ಮೋಸ್ಟ್ ಆಲ್ 22,200 ನಾನು ಹೇಳಿದ್ನಲ್ಲ ಅದೇ ಲೆವೆಲ್ಗೆ ರೀಚ್ ಆಗಿದೆ. 22,200 ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗಿದೆ. ಯಾಕೆ? 22,200 ಏನಿದೆಯಲ್ಲ, ಬಿಗ್ ರೆಸಿಸ್ಟೆನ್ಸ್, ಕಾಲ್ ರೇಟರ್ಸ್ ತುಂಬ ಇದ್ದಾರೆ ಇಲ್ಲಿ, ತುಂಬ ಕಾಲ್ ರೇಟರ್ಸು. ಪ್ಲಸ್ಸು ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇತ್ತು. ಹೀಗಾಗಿ 22,200ಗೆ ರೀಚ್ ಆಗಿಬಿಟ್ಟು ಅಲ್ಲಿಂದ ಏನಾಗಿದೆ, ರಿಟೇಲರ್ಸ್ಗೆಲ್ಲ ಟ್ರ್ಯಾಪ್ ಮಾಡಿಬಿಟ್ಟು ಮಾರ್ಕೆಟು ಮತ್ತೆ ಡೌನ್ ಆಗಿದೆ. ಎಷ್ಟು? 100 ಪಾಯಿಂಟ್ಸು 22,052ವರೆಗೆ ಬಂದುಬಿಟ್ಟು ಮತ್ತೆ 100 ಪಾಯಿಂಟ್ ಮೂವ್ ಆಗಿ 22,147ಕ್ಕೆ ಕ್ಲೋಸ್ ಆಗಿದೆ. ಸೊ ಎಕ್ಸಾಕ್ಟ್ಲಿ ನಾವೇನು ನಿನ್ನೆ ಅನಲೈಸ್ ಮಾಡಿದ್ವಿ ಆ ಪ್ರಕಾರ ಮಾರ್ಕೆಟ್ ಮೂವ್ ಆಗಿದೆ. ಸೊ ನಾಳೆದು ನೋಡೋಣ, ನಾಳೆ ಯಾವ ಥರ ಇರುತ್ತೆ. ನಾಳೆ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ. ಹೀಗಾಗಿ ಕಾಲ್ ಬಾಯರ್ಸ್ ಯಾರಾದರೂ ಆಪ್ಷನ್ ಬಾಯರ್ಸ್ ಇದ್ದರೆ, ಕಾಲ್ ಆಗಲಿ ಪುಟ್ ಆಗಲಿ ಆಪ್ಷನ್ ಬಾಯರ್ಸ್ ಇದ್ದರೆ ದಯವಿಟ್ಟು ನಾಳೆಯ ಆಪ್ಷನನ್ನು ಬೈ ಮಾಡಬೇಡಿ. ಯಾಕೆಂದರೆ ಬೇಗ ಡಿಕೆ ಆಗ್ತವೆ. ಯಾರಾದರೂ ಆಪ್ಷನ್ ಬಾಯರ್ಸ್ ಇದ್ದರೆ ನಾಳೆ ಬಿಟ್ಟು ನೆಕ್ಸ್ಟ್ ವೀಕ್ ಆಪ್ಷನನ್ನು ಬೈ ಮಾಡಿ. ಓಕೆ, ಡೈಲಿ ಚಾರ್ಟ್ ನೋಡೋಣ. ನೋಡಿದ್ದು ಡೈಲಿ ಚಾರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿ ಪ್ಯಾಟ್ರನು ಇಷ್ಟು ದಿನ ಚಾನಲ್ ಇತ್ತು, ಆ ಚಾನಲ್ ಕೆಳಗಡೆ ಟ್ರೇಡ್ ಆಗ್ತಾಯಿತ್ತು. ಈಗ ಸ್ಲೋ ಆ್ಯಂಡ್ ಸ್ಟಡಿ ಮೂವ್ ಆಗ್ತಾ ಇದೆ. ಇವತ್ತೊಂದು ಬ್ಯೂಟಿಫುಲ್, ನಿನ್ನೆ ನೋಡಿ ಇನ್ಸೈಡ್ ಕ್ಯಾಂಡಲ್ ಅಂತ ಹೇಳಿದ್ದೆ. ಆ ಇನ್ಸೈಡ್ ಕ್ಯಾಂಡಲ್ ನಿಮ್ಗೆ ತೋರಿಸ್ತೀನಿ ನೋಡಿ, ಮಾರ್ಕ್ ಮಾಡಿಬಿಟ್ಟು. ನಿನ್ನೆ ಒಂದು ಚಿಕ್ಕ ಇನ್ಸೈಡ್ ಕ್ಯಾಂಡಲ್ಲು, ಅದರ ಹಿಂದಿನ ದಿನ ಒಂದು ಬಿಗ್ ಬುಲ್ಲಿಶ್ ಕ್ಯಾಂಡಲ್ಲು, ಹೌದಾ? ಇವತ್ತು ಆ ಬುಲ್ಲಿಶ್ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಗಿದೆ. ಗುಡ್ ಸೈನ್, ಇದೊಂದು ಗುಡ್ ಸೈನ್ ಅಂತ ಹೇಳ್ಬೋದು. ನಾಳೆ ಮೋಸ್ಟ್ಲಿ ಗ್ಯಾಪ್ ಅಪ್ ಸಿಗೋ ಎಲ್ಲ ಸಾಧ್ಯತೆ ಇದೆ ಮಾರ್ಕೆಟ್ಗೆ. ನಾಳೆದಾಗಾದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡೋಣ. ಸಪೋರ್ಟ್ ನೋಡೋಣ ಮೊದಲು. ಸಪೋರ್ಟ್ ಕ್ಲಿಯರ್ ಕಟ್ ಸಪೋರ್ಟ್ ಎಷ್ಟು ನಮಗೆ, 22,000 ರೌಂಡ್ ಫಿಗರ್. ಎಷ್ಟು? 22,000 ಕ್ಲಿಯರ್ ಕಟ್ ಸಪೋರ್ಟು. ಇನ್ನೇ ರೆಸಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ, ರೆಸಿಸ್ಟೆನ್ಸ್ ಬಂದುಬಿಟ್ಟು 22,200 ಮೇಲ್ಗಡೆ ಶಿಫ್ಟ್ ಆಗಿದೆ ಇವಾಗ. ಯಾಕಂದರೆ ನಿನ್ನೆ ಟಚ್ ಆಗಿದೆಯಲ್ಲ. ನಾಳೆ ಮೋಸ್ಟ್ಲಿ ಗ್ಯಾಪ್ ಅಪ್ಪು ಒಂದು 70-80 ಪಾಯಿಂಟ್ ಗ್ಯಾಪ್ ಅಪ್ ಸಿಗ್ಬೋದು. ಹೀಗಾಗಿ ಮೋಸ್ಟ್ಲಿ ಮಾರ್ಕೆಟ್ ನಾಳೆ 22,250 ಹಿಂಗೆ ಓಪನ್ ಆದರೂ ಕೂಡ 22,300-350ವರೆಗೂ ರೀಚ್ ಆಗ್ಬೋದು ಮಾರ್ಕೆಟು. ಹ್ಯೂಜ್ ರೆಸಿಸ್ಟೆನ್ಸ್ ಎಲ್ಲಿ ಬರುತ್ತೆ, 22,500 ಬಿಗ್ ರೆಸಿಸ್ಟೆನ್ಸು. ಹೀಗಾಗಿ ನಾಳೆ ಯಾರಾದರೂ ಆಪ್ಷನ್ ಬೈ ಟ್ರೇಡರ್ಸ್ ಇದ್ದರೆ ನಾಳೆದು ಪ್ರೀಮಿಯಮ್ ಬೈ ಮಾಡಬೇಡಿ, ನೆಕ್ಸ್ಟ್ ವೀಕ್ ಪ್ರೀಮಿಯಮ್ ಬೈ ಮಾಡಿ. ಓಕೆ, ಇದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಯಿತು. ಈ ಚಾರ್ಟು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ಚಾನಲ್ ಫಾರ್ಮ್ ಆಗಿದೆ. ಪ್ರತಿ ಸಲ ಹೇಳ್ತೀನಿ ನಾನು, ಪ್ರತಿದಿನ ಹೇಳ್ತೀನಿ, ಚಾನಲ್ ಫಾರ್ಮ್ ಆಗಿದೆ. ಈ ಚಾನಲ್ ಕಡೆ ಟ್ರೇಡ್ ಆಗ್ತಾಯಿದ್ವು ಎಲ್ಲ. ಇವಾಗ ಸ್ಲೋ ಆ್ಯಂಡ್ ಸ್ಟಡಿ ಬುಲ್ಲಿಶ್ ಕ್ಯಾಂಡಲ್ಸ್, ಗ್ರೀನ್ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾಯಿವೆ. ನಾಳೆ ಇದೇನು ಚಾನಲ್ ಇದೆಯಲ್ಲ ಇಲ್ಲಿಗೆ ಟಚ್ ಆದರೂ ಆಗ್ಬೋದು. ನೋಡಿ ಕಮೆಂಟ್ ಮಾಡಿ ನಾಳೆ ಮಾರ್ಕೆಟ್ ಕ್ಲೋಸ್. ನಾಳೆ ಇಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಇಲ್ಲಿವರೆಗೂ ಬಂದರೂ ಬರ್ಬೋದು, 22,350ವರೆಗೂ ಬಂದರೂ ಬರ್ಬೋದು. ನಾಳೆದು ಕ್ಯಾಂಡಲ್ ಒಂದು
ಫಾರ್ಮ್ ಆಗ್ಬೋದು. ಈ ಥರ ಫಾರ್ಮ್ ಆದಾಗ ನೆಕ್ಸ್ಟ್ ಏನಾದರೂ ಒಂದು ಮಾರ್ಕೆಟ್ಗೆ ಗುಡ್ ನ್ಯೂಸ್ ಸಿಕ್ತಂದರೆ ಚಾನಲ್ ಬ್ರೇಕ್ ಮಾಡಿಬಿಟ್ಟು ಮೇಲೆ ಹೋಗೋ ಎಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಕೆಳಗಡೆ ನೋಡಿದರೆ ನಾನು ಹೇಳಿದ್ನಲ್ಲ 22,000 ರೌಂಡ್ ಫಿಗರ್ ಒಂದು ಬಿಗ್ ಸಪೋರ್ಟ್ ಇದೆ. ಅದೇನಾದರೂ ಬ್ರೇಕ್ ಆತಂದರೆ 21,500 21,000ವರೆಗೂ ಬರ್ಬೋದು. ಓಕೆ, ಈ ಥರ ಬಿಗ್ ಸಪೋರ್ಟ್ ಇದು ಡೈಲಿ ಆ್ಯಂಡ್ ವೀಕ್ಲಿ ಸಪೋರ್ಟ್ ಕೂಡ ಆಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಹೇಗಿದೆ? ಬ್ಯಾಂಕ್ ನಿಫ್ಟಿ ನೋಡಿ, ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಡೇ ಇರೋದ್ರಿಂದ ಲಾಸ್ಟ್ ಒಂದು ಒನ್ ಅವರ್ನಲ್ಲಿ ಬಿಗ್ ಫಾಲ್ ಆಗಿತ್ತು. ಓಕೆ, ಲಾಸ್ಟ್ ಅವರ್ನಲ್ಲಿ ಬಿಗ್ ಫಾಲ್ ಆಗಿಬಿಟ್ಟು ಮತ್ತೆ ಇಲ್ಲಿ ಸಸ್ಟೈನ್ ಆಗಿ ಇಲ್ಲಿ, ಯಾಕಂದರೆ 46,700 ಒಂದು 600 ಬಿಗ್ ಸಪೋರ್ಟ್ ಇದೆ. ಇಲ್ಲಿ ಪುಟ್ ರೈಟರ್ಸ್ ತುಂಬ ಇದ್ದಾರೆ, ಹೀಗಾಗಿ ಇಲ್ಲೇ ಮತ್ತೆ ರಿವರ್ಸ್ ಆಗಿ ಫಾಸ್ಟ್ ರಿವರ್ಸ್ ನೋಡಿ ಎಷ್ಟು ಫಾಸ್ಟ್ ರಿವರ್ಸ್ ಆಗಿಬಿಟ್ಟು 46,000 ಆಲ್ಮೋಸ್ಟ್ 800 ಹತ್ರ ಕ್ಲೋಸ್ ಆಗಿದೆ. ಬಟ್ ಹೈ ಎಲ್ಲಿಯಾಗಿತ್ತು 46,956 ನೋಡಿ, ಆ ಹೈಗೋಗಿ ರಿಟರ್ನ್ ಆಗಿ ಬಂದು ಇಲ್ಲೇ ಕ್ಲೋಸ್ ಆಗಿದೆ. ಹ್ಯೂಜ್ ವಾಲಟಿಲಿಟಿ ಇತ್ತು. ಹೀಗಾಗಿ ಎಕ್ಸ್ಪೈರಿ ಡೇ ದಿನ ಆಪ್ಷನ್ ಟ್ರೇಡ್ ಮಾಡೋರಿದ್ದರೆ ಆವತ್ತಿನ ಪ್ರೀಮಿಯಂ ಬೈ ಮಾಡಬಾರ್ದು, ನೆಕ್ಸ್ಟ್ ವೀಕ್ ಪ್ರೀಮಿಯಂ ಬೈ ಮಾಡೋದು ತುಂಬ ಸೂಕ್ತ. ಯಾಕೆಂದರೆ ಪ್ರೀಮಿಯಮ್ಸ್ ಬೇಗ ಮೂವ್ ಆಗ್ತಾ ಇರ್ತವೆ, ಡಿಕೆ ಆಗ್ತಾ ಇರ್ತವೆ, ಇಲ್ಲ ಫಾಸ್ಟ್ ಮೂವ್ ಆದರೂ ಆಗ್ಬೋದು ಚಾನ್ಸ್ ಇದ್ದರೆ. ಈಗ ಡೈಲಿ ಚಾರ್ಟ್ ನೋಡೋಣ ಹೇಗಿದೆ ಅಂಥೇಳಿ. ನೋಡಿ, ಡೈಲಿ ಚಾರ್ಟು ಇದು ಚೆನ್ನಾಗಿ ಫಾರ್ಮ್ ಆಗಿದೆ, ವೆರಿ ಬ್ಯೂಟಿಫುಲ್. ಇಷ್ಟು ದಿನ ಡೋಜಿ ಕ್ಯಾಂಡಲ್ಸ್ ಇದ್ವು, ಆಮೇಲೆ ಹ್ಯಾಮರ್ ಕ್ಯಾಂಡಲ್ಸ್ ಫಾರ್ಮ್ ಆಗಿದ್ದು, 2 ಬಿಗ್ ಹ್ಯಾಮರ್ ಕ್ಯಾಂಡಲ್ಸ್ ಫಾರ್ಮ್ ಅದು ಆ ಹ್ಯಾಮರ್ ಕ್ಯಾಂಡಲ್ಸ್ ಫಾರ್ಮ್ ಆದಾಗೆ ನಾವು ತಿಳ್ಕೊಬೇಕಿತ್ತು ನೆಕ್ಸ್ಟ್ ಮಾರ್ಕೆಟ್ ಏನಿದೆ ಗ್ಯಾಪ್ ಅಪ್ಪು ಸಸ್ಟೈನ್ ಆಗಿ ಮೂವ್ ಆಗೋ ಬುಲ್ಲಿಶ್ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾವೆ ಅಂತೇಳಿ. ಇಲ್ಲಿದೆ ನೋಡಿ, ಇವೆಲ್ಲ ಹ್ಯಾಮರ್, ಯಾವುದು ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ಸ್ ಇವೆಲ್ಲ. ಓಕೆ, ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ಸ್ ಹೀಗಿದ್ದ, ಅದಕ್ಕೋಸ್ಕರ ಅದ್ರ ನೆಕ್ಸ್ಟ್ ಡೇ ಏನಾಯ್ತು, ಇಲ್ಲಿ ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್, ಮತ್ತು ಒಂದು ಕ್ಯಾಂಡಲ್ ಗ್ರೀನ್ ಮತ್ತು ಗ್ರೀನ್ ಕ್ಯಾಂಡಲ್ ಎಲ್ಲ ಇಲ್ಲೇ ಇದೇ ರೆಸಿಸ್ಟೆನ್ಸ್ ಫೇಸ್ ಆಗಿವೆ. ಯಾವುದು 47,000 ಹ್ಯೂಜ್ ರೆಸಿಸ್ಟೆನ್ಸ್ ಇದೆ. ನಾಳೆ ಕೂಡ 47,000 ಹ್ಯೂಜ್ ರೆಸಿಸ್ಟೆನ್ಸ್. ನಾಳೆ ಏನಾದರೂ 47,000 ಹತ್ತತ್ರ ಮಾರ್ಕೆಟ್ ಓಪನ್ ಆಯಿತು, ಗ್ಯಾಪ್ ಅಪ್ ಸಿಕ್ತು ಅಂದರೆ ಬಿಗ್ ರ್ಯಾಲಿ ಸಿಗುತ್ತೆ. ಬ್ಯಾಂಕ್ ನಿಫ್ಟಿಯಲ್ಲಿ 47,600ವರೆಗೂ ಬಂದರೂ ಬರ್ಬೋದು. ನಾಳೆ ಬಿಗ್ ಮೂಮೆಂಟ್ ಆದರೂ ಆಗ್ಬೋದು. ನಾಳೆ 47,000 ಇನ್ನೊಮ್ಮೆ ಹೇಳ್ತೀನಿ ನೋಡಿ, 47,600ವರೆಗೂ ಬಂದರೂ ಬರ್ಬೋದು. ಇಲ್ಲೇ ಒಂದು ರೆಸಿಸ್ಟೆನ್ಸ್ ಇದೆ. ಇದೇನಾದರೂ ಕ್ರಾಸ್ ಆಯಿತು, ಒಂದು 15 ನಿಮಿಷ ಇದ್ರ ಮೇಲೆ ಸಸ್ಟೈನ್ ಆಯ್ತಂದರೆ ಮತ್ತೆ ಮೂವ್ ಆಗಿ 48,000ವರೆಗೆ ಹೋಗುತ್ತೆ. ಓಕೆ, ಇನ್ನು ಕೆಳಗಡೆ ಸಪೋರ್ಟ್ ನೋಡೋದಾದರೆ ಕ್ಲಿಯರ್ ಕಟ್ ಸಪೋರ್ಟ್ ಎಲ್ಲಿ ಬರುತ್ತೆ ನಮಗೆ 46,500, ಅದು ಬಿಟ್ಟರೆ 46,000. ಓಕೆ, ಈ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆ. ಇಲ್ಲಿ ಚಾನಲ್ ಇಲ್ಲಿ ಇದೆ, ಸಿ ದ ಚಾನಲ್. ಎಷ್ಟು ಬ್ಯೂಟಿಫುಲ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೂವ್ ಆಗ್ತಾಯಿದ್ರು ನೋಡಿ. ಸೊ ನಾಳೆ ಈ ಚಾನಲ್ ಬ್ಯಾಂಕ್ ನಿಫ್ಟಿ ಏನಾಗುತ್ತೆ, ಇದು ಕೂಡ ಚಾನಲ್ಗೆ ರೀಚ್ ಆಗ್ಬೋದು, ಚಾನಲ್ ಲೈನ್ ರೀಚ್ ಆಗ್ಬೋದು. ನಾಳೆ ಒಂದು ಬ್ಯಾಂಕ್ ನಿಫ್ಟಿಯಲ್ಲಿ ಆಲ್ಮೋಸ್ಟ್ ನಾಳೆ ಒಂದು 400ರಿಂದ 500 ಪಾಯಿಂಟು ಅಪ್ಸೈಡ್ ಮೂವ್ ಆಗೋ ಎಲ್ಲ ಸಾಧ್ಯತೆ ಇದೆ. ಐ ಹೋಪ್ ನಾ ಕೊಡ್ತಾ ಇರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ. ಮತ್ತು ಇನ್ನೇನು ಯಾವುದಾದ್ರೂ ಮಾಹಿತಿ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟನ್ನು ಡ್ರಾಪ್ ಮಾಡಿ. ಮತ್ತು ನಾವು ಇನ್ನೇನು ನೋಡಬೇಕು, ನಾಳೆ ಮಾರ್ಕೆಟಿಗೆ ಅನಲೈಸ್ ಮಾಡಲಿಕ್ಕೆ ಇನ್ನೂ ಏನೇನು ನೋಡ್ಬೇಕಂದ್ರೆ FIDA ಡೇಟಾ ನೋಡಬೇಕು, ಮತ್ತು SGX ಯಾವುದೋ ಗಿಫ್ಟ್ ನಿಫ್ಟಿ ನೋಡಬೇಕು, ಎಷ್ಟು ಪಾಯಿಂಟ್ಸ್ ಮೂವ್ ಇದೆ. ನಂತರ ಏನು ಮಾಡಬೇಕು, ಗ್ಲೋಬಲ್ ಕ್ಯೂಸು, ಅಮೇರಿಕನ್ ಮಾರ್ಕೆಟು ಅವೆಲ್ಲ ಹೇಗಿದೆ ನೋಡಬೇಕು, ಅವನ್ನೆಲ್ಲ ನೋಡೋಣ ಬನ್ನಿ. ನೋಡಿ, ಇದು ಅಮೇರಿಕನ್ ಮಾರ್ಕೆಟ್, ಇದು ಡೌ ಜೋನ್ಸ್ ನೋಡಿ. ಡೌ ಜೋನ್ಸ್ 237 ಪಾಯಿಂಟು ಪಾಸಿಟಿವ್ ಟೆರಿಟರಿಯಲ್ಲಿ ಟ್ರೇಡ್ ಆಗ್ತಾಯಿದೆ, ಪ್ಲಸ್ 237 ಪಾಯಿಂಟ್ಸು ಪ್ಲಸ್ನಲ್ಲಿದೆ. ಇದೊಂದು ಪಾಸಿಟಿವ್ ಸಂಕೇತ ಗ್ಲೋಬಲ್ ಮಾರ್ಕೆಟ್. S&P 500 ಎಷ್ಟಿದೆ, ಇದು ಕೂಡ ಸುಮಾರು ಒಂದು 15 ಪಾಯಿಂಟು ಪ್ಲಸ್ನಲ್ಲಿದೆ. ನಸ್ಡಾಕು -10 ಪಾಯಿಂಟ್ಸ್ ಇದೆ. ಇನ್ನು ಯುರೋಪಿಯನ್ ಮಾರ್ಕೆಟ್ಸು ನೋಡಿ, FTSE 100 5 ಪಾಯಿಂಟ್ಸ್ ಅಪ್ ಇದೆ. ನಿಕೈ ಒಂದು ನೋಡೋಣ, ಜಪಾನ್ ಮಾರ್ಕೆಟು ಇಲ್ಲಿದೆ ನೋಡಿ. ಇದು ಜಪಾನ್ ಮಾರ್ಕೆಟು ಎಷ್ಟಿದೆ, 296 ಪಾಯಿಂಟ್ ಅಪ್ಸೈಡ್ ಇದೆ. ಇದು ಕೂಡ
ಪಾಸಿಟಿವ್ ಮೂಮೆಂಟ್ ಫಾರ್ ಇಂಡಿಯನ್ ಮಾರ್ಕೆಟ್ ನಾಳೆಗೆ. ನೋಡಿ ಡೌ ಜೋನ್ಸ್ ಎಷ್ಟಿದೆ, 237 ಪಾಯಿಂಟ್ ಇದೆ. ಸೊ ಇಟ್ಸ್ ಅ ಗುಡ್ ಪಾಸಿಟಿವ್ ಮೂಮೆಂಟ್ ಅಂತ ತಿಳ್ಕೊಬೋದು. ಇನ್ನೊಂದು ADRs ಅಂತ ಇರ್ತವೆ ನಮ್ಮದು, ಯಾಕಂದರೆ ಇಂಡಿಯನ್ ಕೆಲವೊಂದಿಷ್ಟು ಸ್ಟಾಕ್ಸ್ ಏನಿದಾವಲ್ಲ ಅಮೇರಿಕನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಟ್ರೇಡ್ ಆಗ್ತಾ ಇದ್ದೇವೆ. ಯಾವ್ಯಾವು HDFC ಬ್ಯಾಂಕು, ಇನ್ಫೋಸಿಸ್ಸು, ICICI ಬ್ಯಾಂಕು, ಇವೆಲ್ಲ ಏನಂತಾರಲ್ಲಿ HDFC ADR, ಆಮೇಲೆ ಇನ್ಫೋಸಿಸ್ ಲಿಮಿಟೆಡ್ ADR, ICICI ಬ್ಯಾಂಕ್ ADR, ಅವೆಲ್ಲ ಹೇಗೆ ಟ್ರೇಡ್ ಆಗ್ತಾಯಿವೆ ಇವಾಗ ಪ್ರೆಸೆಂಟು 9 ಗಂಟೆ 17 ನಿಮಿಷ ಆಗಿದೆ. ಇವಾಗ ಹೇಗೆ ಟ್ರೇಡ್ ಆಗ್ತಾ ಇದ್ದಾವೆ ನೋಡೋಣ ಬನ್ನಿ. ಇಲ್ಲಿದೆ ನೋಡಿ. ನೋಡಿ, ಓಹೋ ನಾಳೆ ಒಂದು ಬಿಗ್ ಮೂಮೆಂಟ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ನಲ್ಲಿ ನಾಳೆ. ನೋಡಿ ಯಾಕೆ ಹೇಳ್ತಾ ಇದ್ದೀನಿ, HDFC ಬ್ಯಾಂಕ್ ADR 2.5% ಪ್ಲಸ್ನಲ್ಲಿದೆ ಈಗ ಪ್ರೆಸೆಂಟ್ ಅಮೇರಿಕಾದಲ್ಲಿ. ಅಂದರೆ ನಾಳೆ HDFC ಬ್ಯಾಂಕು ಏನಾಗುತ್ತೆ, ಅದು ಕೂಡ ರ್ಯಾಲಿ ಕೊಡುತ್ತೆ. ಆಮೇಲೆ ICICI ಬ್ಯಾಂಕ್ ADR ಪ್ಲಸ್ 0.10% ಇದೆ. ಇನ್ಫೋಸಿಸ್ ADR ಫ್ಲ್ಯಾಟ್ ಇದೆ. ಓಕೆ, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡು ಇದು ಅಮೇರಿಕಾದಲ್ಲಿಲ್ಲ, ಇದು ಲಂಡನ್ ಎಕ್ಸ್ಚೇಂಜ್ನಲ್ಲಿ ಟ್ರೇಡ್ ಆಗುತ್ತೆ. ಅದು ಎಷ್ಟಿದೆ ಪ್ರೆಸೆಂಟ್ ಈಗ 9 ಗಂಟೆ 15 ನಿಮಿಷಕ್ಕೆ ಪ್ಲಸ್ 3.76%. ಅಬ್ಬಾ ಹ್ಯೂಜ್ ಮೂಮೆಂಟ್ ಇದೆ. ಇವತ್ತು ಕೂಡ ರಿಲಯನ್ಸ್ ಇಂಡಸ್ಟ್ರಿ 2.5% ಮೂವ್ ಆಗಿತ್ತು, ಹೀಗಾಗಿ ಮಾರ್ಕೆಟ್ ಚೆನ್ನಾಗಿ ಮೂವ್ ಆಯಿತು. ಮತ್ತು ವಿಪ್ರೋ ADR ಎಷ್ಟಿದೆ, ಇದು ಆಲ್ಮೋಸ್ಟ್ ಆಲ್ ಫ್ಲ್ಯಾಟ್ ಇದೆ. ಹೀಗಾಗಿ ನಾಳೆ ಗ್ಯಾಪ್ ಅಪ್ ಸಿಗುವುದರ ಜೊತೆಗೆ ಬಿಗ್ ಮೂಮೆಂಟ್ ಆಗೋ ಎಲ್ಲ ಸಾಧ್ಯತೆ. ಇವತ್ತು ಯಾರಾದರೂ ಕಾಲ್ ಬೈ ಮಾಡಿದರೆ ನಾಳೆ ಒಳ್ಳೆಯ ಅವಕಾಶ ಅವರಿಗೆ, ಬಿಗ್ ಪ್ರಾಫಿಟ್ ಸಿಗುತ್ತೆ. ಇರಲಿ, ಮತ್ತು ನಾವು ಇನ್ನೊಂದು SGX ನಿಫ್ಟಿ ಅನ್ನು ನೋಡೋಣ. FI ಡೇಟಾ ನೋಡಿಬಿಟ್ಟು ಅನಲೈಸ್ ಮಾಡೋಣ. ನೋಡಿ SGX ನಿಫ್ಟಿ ಎಷ್ಟಿದೆ, ಫುಲ್ ಫ್ಲ್ಯಾಟ್ ಇದೆ. ಇವಾಗ 9 ಗಂಟೆ 15 ನಿಮಿಷಕ್ಕೆ ಎಷ್ಟಿದೆ, 18 ನಿಮಿಷಕ್ಕೆ -1.5 ಪಾಯಿಂಟ್ ಮಾತ್ರ, ಅಂದರೆ ಪೂರ್ತಿ ಫ್ಲ್ಯಾಟ್ ಇದೆ. ನಾಳೆ ಫ್ಲ್ಯಾಟ್ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಸಿಗೋ ಎಲ್ಲ ಸಾಧ್ಯತೆ ಇದೆ. ಫ್ಲ್ಯಾಟ್ ಸಿಕ್ಕರಂತೂ ಇನ್ನೂ ಚೆನ್ನಾಗಿ, ಫ್ಲ್ಯಾಟ್ ಸಿಕ್ಕರೆ ಏನಾಗುತ್ತೆ, ಸ್ಲೋ ಆ್ಯಂಡ್ ಸ್ಟಡಿ ಅಪ್ಸೈಡ್ ಮೂವ್ ಆಗುತ್ತೆ. ಗುಡ್, SGX ನಿಫ್ಟಿನೂ ಚೆನ್ನಾಗಿದೆ. ಇನ್ನು FI ಡೇಟಾ ಅದನ್ನು ನೋಡೋಣ. ನೋಡಿ FIs ಏನು ಮಾಡಿದ್ದಾರೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಏನು ಮಾಡಿದ್ದಾರೆ, ಇವತ್ತು 27 ಮಾರ್ಚ್ ಎಷ್ಟು ಬೈ ಮಾಡಿದ್ದಾರೆ, 2170 ಕೋಟಿ ರೂಪಾಯಿ ನೆಟ್ ಕ್ಯಾಶ್ ಬೈ ಮಾಡಿದ್ದಾರೆ. ನಾಳೆ ಮಾರ್ಕೆಟ್ಗೆ ಇದು ಮಾರ್ಕೆಟ್ ಫೇವರ್ ಅಂತ ತಿಳ್ಕೊಬೋದು. 2170 ಕೋಟಿ ಬೈ ಮಾಡಿದ್ದಾರೆ. ನಿನ್ನೆ ಕೇವಲ 10 ಕೋಟಿ ಬೈ ಮಾಡಿದರು. ಇವತ್ತು ನೋಡಿ ಆಗಲೇ ಚೇಂಜ್ ಆಗಿದೆ, 2170 ಕೋಟಿ ಬೈ ಮಾಡಿದ್ದಾರೆ. ಇನ್ನು DIs ಎಷ್ಟು ಬೈ ಮಾಡಿದ್ದಾರೆ, DIs ನೋಡೋಣ, ಬ್ರೌಸ್ ಆಗ್ತಾಯಿದೆ, 1 ಸೆಕೆಂಡು. ಎಸ್, DIs ನೋಡಿ, DIs ಕೂಡ ಬೈ ಮಾಡಿದ್ದಾರೆ. 1197 ಕೋಟಿ ಬೈ ಮಾಡಿದ್ದಾರೆ. FIಸು 2100 ಕೋಟಿ ಬೈ ಮಾಡಿದ್ದಾರೆ. DIಸು 1197 ಕೋಟಿ ಬೈ ಮಾಡಿದ್ದಾರೆ. ಹೀಗಾಗಿ FI DI ಡೇಟಾನು ಪಾಸಿಟಿವ್ ಇದೆ. ಅಮೇರಿಕನ್ ಮಾರ್ಕೆಟ್ ಗ್ಲೋಬಲ್ ಕ್ಯೂಸ್ ನೋಡಿದರೆ ಅದು ಪಾಸಿಟಿವ್ ಇದೆ. ADR ಅವೆಲ್ಲ ನೋಡಿದರೂ ಪಾಸಿಟಿವ್ನಲ್ಲಿ ಮೂವ್ ಆಗ್ತಾಯಿವೆ. ಆಮೇಲೆ SGX ನಿಫ್ಟಿ ಫ್ಲ್ಯಾಟು ಇದೆ. ಆಮೇಲೆ ಚಾರ್ಟ್ ನೋಡಿದರೆ ಚಾರ್ಟು ಗುಡ್ ಸೈನ್ ಇದೆ. ಹೀಗಾಗಿ ನಾಳೆ ಮಾರ್ಕೆಟು ಮಾರ್ಕೆಟ್ ಅಂತ ಹೇಳ್ಬೋದು. ಕಾಲ್ ಬಯಸ್ಗೆ ಗುಡ್ ಅಂತ ಹೇಳ್ಬೋದು. ಬಟ್ ನಾಳೆ ಪ್ರೀಮಿಯಮ್ ಬೈ ಮಾಡಬೇಡಿ, ನೆಕ್ಸ್ಟ್ ವೀಕ್ ಪ್ರೀಮಿಯಮ್ ಬೈ ಮಾಡಿ. ಐ ಹೋಪ್ ನಾನು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಜೋಶ್ನಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಕಂಟಿನ್ಯೂ ಆಗಿ ಒಳ್ಳೆ ನಿಮಗೆ ಅನುಕೂಲ ಆಗ್ತಕ್ಕಂಥ ಫುಲ್ ಪವರ್ಫುಲ್ ಎಲ್ಲ ಮಾಹಿತಿ ಇರ್ತಕ್ಕಂಥ ಎಲ್ಲ ಸ್ಟಾಕ್ಸ್ ಬಗ್ಗೆ ಆಗಲಿ, ಮಾರ್ಕೆಟ್ ಬಗ್ಗೆ ಆಗಲಿ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ಸೆಲೆಕ್ಟ್ ಮಾಡಿ, ಬೆಲ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಹಾಗೆ ಏನಾದರೂ ಮತ್ತು ಯಾವುದಾದ್ರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಡ್ರಾಪ್ ಮಾಡಿದರೆ ನನಗೂ ಗೊತ್ತಾಗುತ್ತೆ, ಏನಾದರೂ ತಿದ್ದುಪಡಿ ಮಾಡ್ಕೋಬೇಕಾ ಅಥವಾ ಮತ್ತೇನಾದರೂ ಮಾಹಿತಿ ಬೇಕಾ ಅಂತೇಳಿ. ಅದು ಒಂದು ಕಮೆಂಟ್ ಮಾಡಿ. ಹಾಗೆ ಹಿಟ್ ದ ಲೈಕ್ ಬಟನ್ ಮರಿಬೇಡಿ. ಥ್ಯಾಂಕ್ ಯು ಗೆಳೆಯರೆ, ಥ್ಯಾಂಕ್ ಯು ಆಲ್.